ನಮಸ್ಕಾರ ಫ್ರೆಂಡ್ಸ್. ಹಿಂದಿನ ಕೆಲವು 2-3 ವರ್ಷಗಳ ಹಿಂದೆ ಕ್ವಾಂಟ್ ಮ್ಯೂಚುವಲ್ ಫಂಡ್ಸ್ ಗಳು ಎಷ್ಟೊಂದು ಕ್ರೇಜಿ ರಿಟರ್ನ್ಸ್ ಕೊಟ್ಟಿದೆ ಅಂತಂದ್ರೆ ಪ್ರತಿಯೊಬ್ಬ ಇನ್ವೆಸ್ಟರ್ಸ್ ಈ ಫಂಡ್ಸ್ ಗಳು ನನ್ನ ಪೋರ್ಟ್ಫೋಲಿಯೋದಲ್ಲಿ ಇರಬೇಕು ಅಂತ ಹೇಳಿ ತುಂಬಾ ಜನ ಇಷ್ಟಪಟ್ಟಿದ್ದಾರೆ. ಮತ್ತು ಕೆಲವೊಂದಿಷ್ಟು ಜನ ಅಂತೂ ಕೇವಲ ಪಾಸ್ಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿ ತಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಈ ಫಂಡ್ ಹೌಸ್ ಗಳಿಂದ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದಾಗ ಈ ಎಲ್ಲ ಫಂಡ್ಸ್ ಗಳು ಅಂದ್ರೆ ಕ್ವಾಂಟ್ ಮ್ಯೂಚುವಲ್ ಫಂಡ್ ನಲ್ಲಿರುವ ಟೋಟಲ್ 27 ಫಂಡ್ಸ್ ಗಳು ಕೆಲವೊಂದು ಬೆಂಚ್ ಮಾರ್ಕ್ ಗಿಂತ ಕೂಡ ಕಡಿಮೆ ರಿಟರ್ನ್ಸ್ ಗಳನ್ನ ಈ ಫಂಡ್ ಹೌಸ್ ಗಳು ನೀಡ್ತಾ ಇದೆ. ಬಟ್ ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇಷ್ಟೊಂದು ಸಡನ್ ಆಗಿ ಅಂಡರ್ ಪರ್ಫಾರ್ಮೆನ್ಸ್ ಯಾಕೆ ಬರ್ತಾ ಇದೆ? ಸಡನ್ ಆಗಿ ಟಾಪ್ ಪರ್ಫಾರ್ಮೆನ್ಸ್ ಆಗಿದ್ದ ಫಂಡ್ ಹೌಸ್ ಇಷ್ಟೊಂದು ಅಂಡರ್ ಪರ್ಫಾರ್ಮೆನ್ಸ್ ನೀಡಲು ಕಾರಣಗಳೇನು? ಮತ್ತು ಈ ಕಂಪನಿಯ ಫಂಡ್ ಹೌಸ್ ನ ಸಿಇಒ ಆದ ಸಂದೀಪ್ ಟಂಡನ್ ಈ ಎಲ್ಲ ಪ್ರಾಬ್ಲಮ್ಸ್ ಗಳಿಗೆ ಸೊಲ್ಯೂಷನ್ ಅನ್ನ ಅವ್ರು ಏನ್ ಹುಡುಕುತ್ತಿದ್ದಾರೆ? ಮತ್ತು ಮೇನ್ ಕ್ವಶನ್, ನಾವೇನಾದ್ರೂ ಕ್ವಾಂಟ್ ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದರೆ ಈಗ ನಾವು ಏನ್ ಮಾಡಬೇಕು? ನೀವು ಯಾವುದೇ ಕ್ವಾಂಟ್ ಮ್ಯೂಚುವಲ್ ಫಂಡ್ಸ್ ಹೌಸ್ ಗಳನ್ನ ತೆಗೆದುಕೊಳ್ಳಿ, ಲೈಕ್ ವೆದರ್ ಇಟ್ ಮೇ ಬಿ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಅವೆಲ್ಲವೂ ಬೆಂಚ್ ಮಾರ್ಕ್ ಗಳಿಗಿಂತ ಕಡಿಮೆ ರಿಟರ್ನ್ಸ್ ಗಳನ್ನ ತಂದುಕೊಂಡಿದೆ. ಅದರಲ್ಲಿ PSU ಅಥವಾ ಇನ್ಫ್ರಾಸ್ಟ್ರಕ್ಚರ್ ಲೈಕ್ ಸೆಕ್ಟೋರಿಯಲ್ ಫಂಡ್ಸ್ ಗಳಂತೂ ತುಂಬಾ ಬ್ಯಾಡ್ ರಿಟರ್ನ್ಸ್ ಗಳನ್ನ ತನ್ನ ಇನ್ವೆಸ್ಟ್ಮೆಂಟ್ಸ್ ಗೆ ರೀಸೆಂಟ್ ಆಗಿ ನೀಡ್ತಾ ಇದ್ದಾರೆ. ಸೊ ಮೇನ್ ಕ್ವಶನ್, ಲೈಕ್ ನಾವು ಕೂಡ ಕ್ವಾಂಟ್ ಮ್ಯೂಚುವಲ್ ಫಂಡ್ ಗಳಿಗೆ ಇನ್ವೆಸ್ಟ್ ಮಾಡಿದ್ರೆ ಈಗ ನಾವು ಏನ್ ಮಾಡಬೇಕು? ಮತ್ತು ಈ ಎಲ್ಲ ಪ್ರಾಬ್ಲಮ್ಸ್ ಗೆ ಸಿಇಒ ಆದ ಸಂದೀಪ್ ಟಂಡನ್ ಏನು ಮೆಜರ್ಸ್ ಗಳನ್ನ ತೆಗೆದುಕೊಳ್ತಾ ಇದ್ದಾರೆ? ಸೊ ಪ್ರತಿಯೊಂದು ಮಾಹಿತಿಗಳನ್ನ ನಾನು ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಯಾಕೆ ಅಂತಂದ್ರೆ ನಾನು ಪ್ರತಿಯೊಂದು ಡೇಟಾಗಳ ಮೇಲೆ ಈ ವಿಡಿಯೋನ ಮಾಡಿ ನಿಮ್ಗೆ ಸೊಲ್ಯೂಷನ್ ಅನ್ನ ನೀಡ್ತಾ ಇದ್ದೇನೆ. ಸೊ ನೀವೇನಾದ್ರೂ ಫಸ್ಟ್ ಟೈಮ್ ವ್ಯೂವರ್ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬಹುದು. ಸೊ ಫ್ರೆಂಡ್ಸ್, ವಿದೌಟ್ ವೇಸ್ಟಿಂಗ್ ಎನಿ ಟೈಮ್, ಮೈ ಸೆಲ್ಫ್ ಸೋಮೇಶ್, ವೆಲ್ಕಮ್ ಟು ಇನ್ವೆಸ್ಟ್ಮೆಂಟ್ ವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫ್ರೆಂಡ್ಸ್, ನಾನು ರಿಸರ್ಚ್ ಮಾಡಿದ್ರ ಪ್ರಕಾರ ಟೋಟಲ್ ಆಗಿ 4 ರೀಸನ್ಸ್ ನನಗೆ ಕಂಡು ಬರ್ತಾ ಇದೆ ಯಾಕೆ ಕ್ವಾಂಟ್ ಮ್ಯೂಚುವಲ್ ಫಂಡ್ಸ್ ಗಳು ಇಷ್ಟೊಂದು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ತನ್ನ ಇನ್ವೆಸ್ಟರ್ಸ್ ಗೆ ನೀಡಿದೆ. ಸೊ ಆ ಎಲ್ಲ 4 ರೀಸನ್ಸ್ ಗಳನ್ನ ನಾನು ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಲೈಕ್ ನೀವು ಕ್ವಾಂಟ್ ಫ್ಲೆಕ್ಸಿ ಕ್ಯಾಪ್ ಲಾಸ್ಟ್ 6 ಮಂತ್ ರಿಟರ್ನ್ ನೋಡಬಹುದು -9%, ಲೈಕ್ ಕ್ವಾಂಟ್ ಸ್ಮಾಲ್ ಕ್ಯಾಪ್ -2%, ಅಂಡ್ ಕ್ವಾಂಟ್ ಮಿಡ್ ಕ್ಯಾಪ್ ಅಂತೂ -9%, ಈವನ್ ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ -7%, ಅಂಡ್ ಕ್ವಾಂಟ್ ಇನ್ಫ್ರಾಸ್ಟ್ರಕ್ಚರ್ ಇಸ್ -8%. ಸೊ ಈ ಎಲ್ಲ ಫಂಡ್ಸ್ ಗಳು ಇಷ್ಟೊಂದು ನೆಗೆಟಿವ್ ರಿಟರ್ನ್ಸ್ ಯಾಕೆ ಕೊಡ್ತಿದೆ ಅಂತಂದ್ರೆ, ಸೊ ಯಾವ ರೀತಿ ಫ್ರೆಂಡ್ಸ್ ಸ್ಟಾಕ್ಸ್ ಪರ್ಫಾರ್ಮೆನ್ಸ್ ಸೈಕ್ಲಿಕಲ್ ಇರುತ್ತಲ್ಲ, ಅದೇ ರೀತಿ ಮ್ಯೂಚುವಲ್ ಫಂಡ್ಸ್ ಪರ್ಫಾರ್ಮೆನ್ಸ್ ಕೂಡ ಸೈಕ್ಲಿಕಲ್ ಇರುತ್ತೆ. ಸೊ ಕ್ವಾಂಟ್ ಮ್ಯೂಚುವಲ್ ಫಂಡ್ಸ್ ಗಳಿಗಿಂತ ಹಿಂದೆ PGIM ಫಂಡ್ ಹೌಸ್ ಏನಿತ್ತಲ್ಲ, ಆ ಫಂಡ್ ಹೌಸ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇತ್ತು. ಅದಕ್ಕಿಂತ ಮುಂಚೆ ಆಕ್ಸಿಸ್ ಫಂಡ್ ಹೌಸ್, ಸೊ ಎಲ್ಲವೂ ಕೂಡ ಚೆನ್ನಾಗಿ ಮಾಡ್ತಾ ಇತ್ತು. ಸೊ ನನಗೇನ್ ಅನ್ಸುತ್ತೆ, ಸೊ ಯಾವ ರೀತಿ ಸ್ಟಾಕ್ಸ್ ಪರ್ಫಾರ್ಮೆನ್ಸ್ ಸೈಕ್ಲಿಕಲ್ ಆಗಿ ಸ್ಟಾಕ್ಸ್ ಪರ್ಫಾರ್ಮ್ ಮಾಡುತ್ತೆ, ಸೊ ಅದೇ ರೀತಿ ಮ್ಯೂಚುವಲ್ ಫಂಡ್ಸ್ ಗಳು ಪರ್ಫಾರ್ಮ್ ಮಾಡುತ್ತೆ. ಯಾಕೆಂತಂದ್ರೆ ಇಂಡೈರೆಕ್ಟ್ಲಿ ಮ್ಯೂಚುವಲ್ ಫಂಡ್ಸ್ ಗಳು ಸ್ಟಾಕ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು. ಸೊ ಈಗ ನೀವು ಪರ್ಫಾರ್ಮೆನ್ಸ್ ನೋಡಕ್ ಹೋದ್ರೆ ಮೋತಿಲಾಲ್ ಓಸ್ವಾಲ್ ಎಲ್ಲ ಫಂಡ್ ಹೌಸ್ ಗಳು ಒಳ್ಳೆಯದಾಗಿ ಪರ್ಫಾರ್ಮೆನ್ಸ್ ನ ಮಾಡ್ತಾ ಇದೆ. ಶಾರ್ಟ್ ಟರ್ಮ್ ನಲ್ಲಿ ಫಂಡ್ ಹೌಸ್ ಗಳು ಕಡಿಮೆ ರಿಟರ್ನ್ಸ್ ಅನ್ನ ಕೊಡೋದು ಸಿಂಪಲ್ ಆಗಿರುತ್ತೆ. ಸೊ ಸೈಕ್ಲಿಕಲ್ ಪರ್ಫಾರ್ಮೆನ್ಸ್ ಆಗಿರೋದ್ರಿಂದ ನಾವು ಕೂಡ ಕ್ವಾಂಟ್ ಮ್ಯೂಚುವಲ್ ಫಂಡ್ ಗಳಿಂದ ಸ್ವಲ್ಪ ಕಡಿಮೆ ರಿಟರ್ನ್ಸ್ ಗಳನ್ನ ನಾವು ಇಲ್ಲಿ ನೋಡ್ಕೋಬಹುದು. ಅಂಡ್ ನೆಕ್ಸ್ಟ್ ಬಿಗ್ಗೆಸ್ಟ್ ರೀಸನ್ ನನ್ಗೆ ಏನ್ ಅನ್ಸುತ್ತೆ ಅಪ್ಪ ಅಂತಂದ್ರೆ, ಸೊ ನೀವು ಇಲ್ಲಿ ಸಿಂಪಲ್ ಆಗಿ ನಾನು ನಿಮ್ಗೊಂದು ಅಬ್ಸರ್ವ್ ಅನ್ನ ಮಾಡಕ್ಕೆ ಹೇಳ್ತೀನಿ. ಲೈಕ್ ಇಲ್ಲಿ ನೀವು ನೋಡಬಹುದು ಕ್ವಾಂಟ್ ಸ್ಮಾಲ್ ಕ್ಯಾಪ್ ನ ಹೋಲ್ಡಿಂಗ್ಸ್ ಅನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ. ನೀವು ನೋಡಬಹುದು 9.39% ರಿಲಯನ್ಸ್, JFIC 6%. ಇಲ್ಲಿ ನೋಡಬಹುದು ಲೈಕ್ ಯಾವುದೇ ನೀವು ಮ್ಯೂಚುವಲ್ ಫಂಡ್ಸ್ ಗಳನ್ನ ತೆಗೆದುಕೊಳ್ಳಿ, 9% ರಿಲಯನ್ಸ್, 9% ರಿಲಯನ್ಸ್. ಸೊ 9.64 is L&T, 9.44 ರಿಲಯನ್ಸ್. ಓಕೆ, ಎನಿವೇ ಇಟ್ಸ್ ಅನ್ ಇನ್ಫ್ರಾಸ್ಟ್ರಕ್ಚರ್. ಬಟ್ ಇಲ್ಲಿ ನಾವು ಫ್ಲೆಕ್ಸಿ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಗಳನ್ನ ನಾವು ನೋಡಿದಾಗ, ಸೊ ರಿಲಯನ್ಸ್ ನಲ್ಲಿ 9% ಶೇರ್ ಓನ್ ಮಾಡಿದೆ. ಲೈಕ್ ಇಟ್ಸ್ ಆಲ್ಮೋಸ್ಟ್ 10% ಸ್ಟಾಕ್ಸ್ ಗಳನ್ನ ಅವ್ರು ಇಟ್ಕೊಂಡಿದ್ದಾರೆ. ಯಾಕಪ್ಪ ಅಂತಂದ್ರೆ ಫ್ರೆಂಡ್ಸ್, ಕ್ವಾಂಟಿನು ತನ್ನ ಜರ್ನಿಯನ್ನು ಸ್ಟಾರ್ಟ್ ಮಾಡಿದಾಗ ಅದು ಕೇವಲ 235 crore AUM ಅನ್ನ ಮ್ಯಾನೇಜ್ ಮಾಡ್ತಾ ಇತ್ತು. ಬಟ್ ಇತ್ತೀಚಿನ 2-3 ವರ್ಷದಲ್ಲಿ ರಿಟರ್ನ್ಸ್ ಯಾವ ರೀತಿ ಬಂದಿದೆ ಅಂತಂದ್ರೆ, ಅವ್ರಿಗೆ ಸದ್ಯಕ್ಕೆ ಮೋರ್ ದೆನ್ 1 lakh crore ಮಾರ್ಕೆಟ್ ಕ್ಯಾಪ್ ಅಂದ್ರೆ AUM ಅನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಸೊ ಇಷ್ಟೊಂದು ಮ್ಯಾನೇಜ್ ಮಾಡ್ತಿರ್ಬೇಕಾದ್ರೆ ರಿಸ್ಕ್ ಅನ್ನ ತಗೊಳ್ಕೊಳ್ಳಿ ಆಗೋದಿಲ್ಲ. ಯಾಕೆಂತಂದ್ರೆ 235 crore ಇದ್ದಾಗ ಅವ್ರಿಗೆ ಏನು ಇಲ್ಲ, ಸಿಂಪಲ್ ಕಡಿಮೆ ಇರುತ್ತೆ. ಸೊ ಅವಾಗ ಅವ್ರಿಗೆ ಫ್ರೀಡಮ್ ಇರುತ್ತೆ. ಅಂದ್ರೆ ಫಂಡ್ ಮ್ಯಾನೇಜರ್ಸ್ ನಾನು ಯಾವ ರೀತಿ ಆದ್ರೂ ನಾನು ದುಡ್ಡನ್ನ ಎಲ್ ಬೇಕಾದ್ರೆ ಹಾಕ್ಬಹುದು ಮತ್ತು ಇದರಿಂದ ರಿಟರ್ನ್ಸ್ ಅನ್ನ ತೆಗೆದುಕೊಳ್ಬಹುದು. ಲೈಕ್ ಅವರು ಆರ್ಬಿಟ್ರಾಜ್ ಸ್ಟ್ರಾಟಜಿಯನ್ನ ಯೂಸ್ ಮಾಡಿ ತನ್ನ ಇನ್ವೆಸ್ಟರ್ಸ್ ಗೆ ಒಳ್ಳೆ ರಿಟರ್ನ್ಸ್ ಗಳನ್ನ ತೆಗೆದುಕೊಡ್ತಾ ಇದ್ರು. ಸೊ ಅದಕ್ಕಾಗಿ ನಾವು ಪಾಸ್ಟ್ ಪರ್ಫಾರ್ಮೆನ್ಸ್ ಗಳಲ್ಲಿ ಈ ಫಂಡ್ ಹೌಸ್ ಗಳಿಂದ ರಿಟರ್ನ್ಸ್ ಗಳನ್ನ ನೋಡಿದ್ವಿ. ಬಟ್ ಲೈಕ್ ನಾವು ಇಲ್ಲಿ ನೋಡಿದ್ರೆ, ಲೈಕ್ ರಿಲಯನ್ಸ್ ಲೈಕ್ ಮೋರ್ ಲಾರ್ಜ್ ಕ್ಯಾಪ್ ಕಂಪನಿಗಳಲ್ಲಿ ತನ್ನ ಇನ್ವೆಸ್ಟ್ಮೆಂಟ್ ಗಳನ್ನ ಇಟ್ಟಿದ್ದಾರೆ. ಸೊ ಅಪಾರ್ಟ್ ಫ್ರಮ್ ದಿಟ್ ನಾವಿಲ್ಲಿ ಇನ್ನೊಂದು ನೋಡಬಹುದು, ಕ್ಯಾಶ್ 7% ಕ್ಯಾಶ್ ಇದೆ. ಸೊ ಲೈಕ್ ಇಲ್ಲಿ ಮಿಡ್ ಕ್ಯಾಪ್ ಅಲ್ಲಿ ನಾವು ನೋಡಬಹುದು ಕ್ಯಾಶ್. ಸೊ ಕ್ಯಾಶ್ ಹೋಲ್ಡಿಂಗ್ಸ್ ಕೂಡ ಅವರು ಜಾಸ್ತಿ ಮಾಡಿದ್ದಾರೆ. ಯಾಕೆಂತಂದ್ರೆ ಅವ್ರಿಗೆ ರಿಸ್ಕ್ ಅನ್ನ ತೆಗೆದುಕೊಳ್ಳೋದು ಇಷ್ಟ ಇಲ್ಲ. ಸೊ ಸದ್ಯಕ್ಕೆ ಮಾರ್ಕೆಟ್ ಅಂಡರ್ ಪರ್ಫಾರ್ಮ್ ಇರೋದ್ರಿಂದ ಅವರು ಸ್ವಲ್ಪ ಸೇಫ್ ಆಗಿ ಪ್ಲೇ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಸ್ಟ್ರಾಟಜಿನ ಅವರು ಚೇಂಜ್ ಮಾಡಿದಕ್ಕೆ ಹೋಗಿ ಸೊ ರಿಟರ್ನ್ಸ್ ಗಳನ್ನ ತಮ್ಮ ಇನ್ವೆಸ್ಟರ್ಸ್ ಗೆ ಕಡಿಮೆ ಕೊಡ್ತಾ ಇದ್ದಾರೆ. ಸೊ ಥರ್ಡ್ ಮೇನ್ ರೀಸನ್ ನನ್ಗೆ ಇನ್ನೊಂದು ಏನ್ ಅನ್ಸುತ್ತಪ್ಪ ಅಂತಂದ್ರೆ, ಕಳೆದ 6 ತಿಂಗಳಿಂದ ಮಾರ್ಕೆಟ್ ನಲ್ಲಿ ಕೂಡ ಯಾವುದೇ ರೀತಿಯ ಒಳ್ಳೆಯ ಅಪರ್ಚುನಿಟೀಸ್ ಗಳು ಬರ್ತಾ ಇಲ್ಲ. ಸೊ ಲೈಕ್
ಕ್ವಾಂಟ್ ಯಾವ ರೀತಿ ಫಂಡ್ ಹೌಸ್ ಅಂತಂದ್ರೆ ಇಟ್ ವರ್ಕ್ಸ್ ಆನ್ ಬೇಸ್ಡ್ ಆನ್ ದ ಮೂಮೆಂಟಮ್. ಮಾರ್ಕೆಟ್ ಮೂಮೆಂಟಮ್ ಇದ್ರೆ ಕ್ವಾಂಟ್ ಪರ್ಫಾರ್ಮೆನ್ಸ್ ಗಳು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಕೆಲವು 6 ತಿಂಗಳ ಹಿಂದಿನಿಂದ ಮಾರ್ಕೆಟ್ ಅಂಡರ್ ಪರ್ಫಾರ್ಮ್ ಆಗ್ತದೆ. ಸೊ ಅದಕ್ಕೋಸ್ಕರ ಮೂಮೆಂಟಮ್ ಸ್ಟ್ರಾಟಜಿ ಯೂಸ್ ಮಾಡಿ ಅವರು ಫಂಡ್ ಹೌಸ್ ಗಳು ರಿಟರ್ನ್ಸ್ ಗಳನ್ನ ತಂದ್ಕೊಡಕ್ಕೆ ಆಗ್ತಾ ಇಲ್ಲ. ಸೊ ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಲೈಕ್ ಯಾವ್ದಾದ್ರು ಒಂದು ಲೈಕ್ ಸ್ಮಾಲ್ ಕ್ಯಾಪ್ ತನ್ನ ಅಲೋಕೇಶನ್ ಗಳನ್ನ ಲಾರ್ಜ್ ಕ್ಯಾಪ್ ಅಥವಾ ಕ್ಯಾಶ್ ಹೋಲ್ಡಿಂಗ್ಸ್ ಗಳಲ್ಲಿ ಜಾಸ್ತಿ ಮಾಡಿದಾಗ ಆಬ್ವಿಯಸ್ಲಿ ರಿಟರ್ನ್ಸ್ ಕಡಿಮೆ ಬರೋಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂತಂದ್ರೆ ಅವರು ಸ್ಮಾಲ್ ಅಥವಾ ಮಿಡ್ ಕ್ಯಾಪ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿಲ್ಲ. ಸೊ ತಮ್ಮ ಇನ್ವೆಸ್ಟ್ಮೆಂಟ್ ಗಳನ್ನ ಸೇಫ್ ಆಗಿ ಇಡೋಕೆ ಪ್ರಯತ್ನ ಪಡ್ತಿದ್ದಾರೆ. ಸೊ ಅದಕ್ಕಾಗಿ ಕಡಿಮೆ ಪರ್ಫಾರ್ಮೆನ್ಸ್ ಗಳನ್ನ ನಾವು ಈ ಫಂಡ್ ಹೌಸ್ ಗಳಿಂದ ನಾವು ಇಲ್ಲಿ ನೋಡಬಹುದು. ಸೊ ಲೈಕ್ ಲಾಸ್ಟ್ ರೀಸನ್ ನನ್ಗೆ ಇನ್ನೊಂದು ಏನ್ ಅನ್ಸುತ್ತಪ್ಪ ಅಂತಂದ್ರೆ, ಫಂಡ್ ಹೌಸ್ ನ ಮ್ಯಾನೇಜ್ ಮಾಡಕ್ಕೆ ಮ್ಯಾನೇಜರ್ಸ್ ಲೈಕ್ ಫಂಡ್ ಮ್ಯಾನೇಜರ್ಸ್ ತುಂಬಾನೇ ಕಡಿಮೆ ಇದ್ದಾರೆ. ಸೊ ರೀಸೆಂಟ್ ಆಗಿ ನಾನು ಓದ್ತಾ ಇರ್ಬೇಕಾದ್ರೆ, ಲೈಕ್ ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ, ಕ್ವಾಂಟ್ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಸ್ಟಡಿ ಮಾಡ್ತಾ ಇರ್ಬೇಕಾದ್ರೆ ನಾನೊಂದು ನ್ಯೂಸ್ ಅನ್ನ ನೋಡಿದೆ, ಲೈಕ್ ಫಂಡ್ ಮ್ಯಾನೇಜರ್ಸ್ ಇಲ್ಲ ಅಂತ ಹೇಳಿ. ಲೈಕ್ ಇಲ್ಲಿ ನಾವು ನೋಡ್ಬೋದು, ಕ್ವಾಂಟ್ ಮ್ಯೂಚುವಲ್ ರ್ಯಾಂಪ್ ಅಪ್ ಲೀಡರ್ಸ್ ವಿತ್ 7 ಟಾಪ್ ಹೈಯರ್ಸ್. ಓಕೆ, ಇಲ್ಲಿ ನಾವು ನೋಡ್ಬೋದು ಹೈರಿಂಗ್ ಅನ್ನ ಆ ಕಂಪನಿಯ ಸಿಇಒ ಆದ ಸಂದೀಪ್ ಟಂಡನ್ ರೀಸೆಂಟ್ಲಿ 7 ಫಂಡ್ ಮ್ಯಾನೇಜರ್ಸ್ ಗಳನ್ನ ಅವರು ಹೈರ್ ಮಾಡಿದ್ದಾರೆ. ಸೊ ಫಂಡ್ ಮ್ಯಾನೇಜರ್ಸ್ ಇಲ್ಲ ಅಂತಂದ್ರೆ ರಿಟರ್ನ್ಸ್ ಯಾವ ರೀತಿ ಬರುತ್ತೆ, ಯಾರು ಮ್ಯಾನೇಜ್ ಮಾಡೋಕ್ಕಾಗುತ್ತೆ? ಸೊ ಇಲ್ಲಿ ನೋಡ್ಬೋದು, ಶಶಿ ಕಟಾರಿಯಾ ಆಗಿರ್ಬೋದು, ಉಷಾ ಲಕ್ಷ್ಮೀನ ರಮಣ್ ಆಗಿರ್ಬೋದು. ಸೊ ಇವೆಲ್ಲವೂ ಬೇರೆ ಬೇರೆ ಫಂಡ್ ಮ್ಯಾನೇಜರ್ಸ್ ಗಳನ್ನ ಅವರು ಹೈರ್ ಮಾಡಿ ತನ್ನ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನ ಸ್ಟಾರ್ಟ್ ಮಾಡೋಕೆ ಮತ್ತೆ ಅವರು ಪ್ರಯತ್ನವನ್ನ ಮಾಡ್ತಾರೆ. ಸೊ ಲೈಕ್ ಇಲ್ಲಿ ನಾನು ಅಬ್ಸರ್ವ್ ಮಾಡಿದ್ರೆ ಅಂತಂದ್ರೆ, ಲೈಕ್ ಶಶಿ ಕಟಾರಿಯಾ ಅಂಡ್ ಪ್ರೇಮ್ ಪ್ರಕಾಶ್ ದುಬೆ ಇವರಿಬ್ಬರು ಕೂಡ ಪರಾಗ್ ಪಾರಿ ಫಂಡ್ ಹೌಸ್ ನಿಂದ ಅವರು ಹೈರ್ ಮಾಡಿದ್ದಾರೆ. ಲೈಕ್ ಪರಾಗ್ ಪಾರಿ ಫಂಡ್ ಹೌಸ್ ಯಾವ ರೀತಿ ಇದೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ. ಸೊ ಈ ರೀತಿ ಎಲ್ಲ ಇಂಟರ್ನಲ್ ಚೇಂಜಸ್ ಗಳು ಆಗ್ತಾ ಇರಬೇಕಾದ್ರೆ ಫಂಡ್ ಹೌಸ್ ಗಳು ಶಾರ್ಟ್ ಟರ್ಮ್ ನಲ್ಲಿ ತಮ್ಮ ಇನ್ವೆಸ್ಟರ್ಸ್ ಗೆ ಒಳ್ಳೆಯ ರಿಟರ್ನ್ಸ್ ಗಳನ್ನ ತಂದ್ಕೊಡೋಕೆ ಆಗೋದಿಲ್ಲ. ಫ್ರೆಂಡ್ಸ್, ನಾನು ಹಿಂದೆ ಒಂದು ವಿಡಿಯೋನ ಕೂಡ ಮಾಡಿದ್ದೆ, ಲೈಕ್ ಕ್ವಾಡ್ ಫಂಡ್ ಹೌಸ್ ಮೇಲೆ ಒಂದು ಸೆಬಿ ರೇಡ್ ಕೂಡ ಆಗಿತ್ತು. ಸೊ ಆ ಟೈಮಲ್ಲಿ ನಾನು ಹೇಳಿದ್ದೆ, ಲೈಕ್ ನೀವೇನಾದ್ರೂ ಫಂಡ್ ಹೌಸ್ ಗಳಲ್ಲಿ ಶಾರ್ಟ್ ಟರ್ಮ್ ನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರೆ ಅಥವಾ ಶಾರ್ಟ್ ಟರ್ಮ್ ನಲ್ಲಿ ನೀವು ಇನ್ವೆಸ್ಟೆಡ್ ಆಗಿದ್ರೆ ದಯವಿಟ್ಟು ಈ ಫಂಡ್ ಹೌಸ್ ಇಂದ ಎಕ್ಸಿಟ್ ಮಾಡಬೇಕು ಅಂತೇಳಿ ಆ ಟೈಮಲ್ಲಿ ನಾನು ಹೇಳಿದೆ. ಯಾಕೆಂತಂದ್ರೆ ಶಾರ್ಟ್ ಟರ್ಮ್ ನಲ್ಲಿ ಫಂಡ್ ಹೌಸ್ ಗಳು ಪರ್ಫಾರ್ಮ್ ಮಾಡಲ್ಲ. ಯಾಕಂದ್ರೆ ಜನರು ತಮ್ಮ ಪೋರ್ಟ್ಫೋಲಿಯೋದಿಂದ ಹಣವನ್ನು ವಿಡ್ರಾ ಮಾಡ್ತಾರೆ. ಅದಕ್ಕಾಗಿ ಫಂಡ್ ಮ್ಯಾನೇಜರ್ಸ್ಗೆ ದುಡ್ಡನ್ನು ಹಾಕೋಕೆ ಆಗೋದಿಲ್ಲ. ಸೊ ಅಗೇನ್, ಲೈಕ್ ನಾನು ನಿಮ್ಗೆ ಈಗಲೂ ಹೇಳ್ತೀನಿ, ನೀವೇನಾದ್ರೂ ಶಾರ್ಟ್ ಪರ್ಫಾರ್ಮೆನ್ಸ್ ಲೈಕ್ ವಿತಿನ್ 1 ಇಯರ್ ಆರ್ ವಿತಿನ್ 2 ಇಯರ್ ಇಂದ ಈ ಫಂಡ್ ಹೌಸ್ ಗಳಿಂದ ಕ್ರೇಜಿ ರಿಟರ್ನ್ಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ದಯವಿಟ್ಟು ಈ ಫಂಡ್ ಹೌಸ್ ಗಳು ಇಷ್ಟೊಂದು ಒಳ್ಳೆ ರಿಟರ್ನ್ಸ್ ಅನ್ನ ಇನ್ಮೇಲೆ ಕೊಡೋಕೆ ಆಗೋದಿಲ್ಲ. ಬಟ್ ಇನ್ ದ ಲಾಂಗ್ ರನ್ ಎನಿವೇ ಇಂಡಿಯಾ ಈಸ್ ಗ್ರೋಯಿಂಗ್ ಬಿಕಾಸ್ ಇಂಡಿಯಾಸ್ ಗ್ರೋತ್ ಸ್ಟೋರಿ ಇಸ್ ಇಂಟ್ಯಾಕ್ಟ್. ಸೊ ನಮ್ಗೆ ಒಳ್ಳೆ ರಿಟರ್ನ್ಸ್ ಗಳಿಂದ ನಾವು ಈ ಫಂಡ್ ಹೌಸ್ ಗಳಿಂದ ಪಡ್ಕೋಬಹುದು. ಫ್ರೆಂಡ್ಸ್, ನೀವು ಶಾರ್ಟ್ ಟರ್ಮ್ ನಲ್ಲಿ ರಿಟರ್ನ್ಸ್ ನೋಡಿದ್ರೆ ದಯವಿಟ್ಟು ಈ ಫಂಡ್ ಹೌಸ್ ಗಳಿಂದ ನೀವು ನಿಮ್ಮ ಸ್ಟಡಿಯನ್ನ ಮಾಡಿ ನೀವು ಎಕ್ಸಿಟ್ ಅನ್ನ ತೆಗೆದುಕೊಳ್ಬಹುದು. ಇಟ್ಸ್ ನಾಟ್ ಎ ರೆಕಮೆಂಡೇಶನ್, ಐ ಆಮ್ ನಾಟ್ ಎ ಸೆಬಿ ರಿಜಿಸ್ಟರ್ಡ್ ಗಾಯ್. ಸೊ ಇನ್ನು ನಿಮ್ಗೆ ಏನಾದ್ರೂ ಈ ಫಂಡ್ ಹೌಸ್ ಮೇಲೆ ಬೇರೆ ಡೌಟ್ಸ್ ಇದ್ರೆ ಅಥವಾ ಇನ್ನೂ ಏನಾದ್ರೂ ಪ್ರಶ್ನೆಗಳಿದ್ರೆ ನಿಮ್ಮ ಡೌಟ್ಸ್ ಗಳನ್ನ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ನನಗೆ ಸಹಾಯವನ್ನು ನಾನು ನಿಮ್ಗೆ ಮಾಡ್ತೇನೆ. ಸೊ ಐ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಅಂಟಿಲ್ ದೆನ್, ಬೈ ಬೈ, ಟೇಕ್ ಕೇರ್.